ಲವ್ ಯು ಸೋ ಮಚ್ ಕಮಲಾ. ಏನಕ್ಕೆ ಹಂಗ ಸಾಯ್ತಾ ಇದೀಯ ಅಂದೆ. ನೋಡಿ ನಮ್ಮಮ್ಮ ಬೀರುವಾಗೆ ಪೂಜೆ ಮಾಡೋದು. ನನ್ನ ಗರ್ಲ್ ಫ್ರೆಂಡು ನಂಗೆ ಕೊಟ್ಟಿದ್ಲು, ನಾನು ಹೇಳಿದ್ನ ನಿಂಗೆ. ಸೊ ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಗೈಸ್. ಇವತ್ತು ನಾನು ಇನ್ನೂ ಬೆಡ್ ಮೇಲೆಯಿಂದ ಎದ್ದಿಲ್ಲ. ನನ್ನ ಬೆಡ್ಡೇ ನನ್ನ ಸೋಫಾ. ಸೊ ನಮ್ಮ ಮನೇಲಿ ಬೆಡ್ ಇಲ್ಲ ಗೈಸ್. ನನಗೆ ಮಲ್ಕೊಂಡ್ರೆ ಚಾಪೆ ಮೇಲೆ ಮಲ್ಕೋಬೇಕು, ಇಲ್ಲಾಂದರೆ ಸೋಫಾ ಮೇಲೆ ಮಲ್ಕೋಬೇಕು. ದಿಸ್ ಈಸ್ ಮೈ ಲೈಫ್, ಮುಕೂಸ್ ಲೈಫ್ ಗೈಸ್. ಎದ್ದೋಳೋಣ ಬನ್ನಿ, ತುಂಬ ಟೈಮ್ ಆಗಿದೆ, 10 ಗಂಟೆ ಆಗಿದೆ. 10 ಗಂಟೆಗೂ ಇನ್ನೂ ಮಲ್ಕೊಂಡ್ರೆ ನಮ್ಮನ್ನು ಸೋಂಬೇರಿಗಳು ಅಂತಾರೆ ಈ ಪ್ರಪಂಚ. ಸೋಂಬೇರಿಗಳು ಅನ್ಸ್ಕೋಬಾರ್ದು ನಾವು. ಎದ್ದೋಳೋಣ. ನೀವು ಮಲಗಿರ್ತೀರಾ? ಎದ್ದೋಳ್ರು. ಎದ್ದೋಗಿದ ತಕ್ಷಣ ನಮ್ಮಮ್ಮ ಪೂಜೆ ಮಾಡ್ತಾ ಇದ್ದಾರೆ ದೇವ್ರಿಗೆ. ಸೊ ಪೂಜೆ ಮಾಡ್ತವ್ರೆ, ಮಾಡಲಿ, ನನಗೆ ಒಳ್ಳೇದಾಗಲಿ ಅಂತ ದೇವ್ರಿಗೆ ಬೇಡನೆ ಮಾಡ್ತಾ ಇರ್ತಾರೆ ಗೈಸ್. ಇವತ್ತು ಏನೇನೋ ಇದೆ ಸ್ವಲ್ಪ ಕೆಲಸ. ನಮ್ಮಮ್ಮನ ನಮ್ಮಪ್ಪ ಅಂಗಡಿ ಹತ್ರ ಬಿಡಬರ್ಬೇಕು. ಅಂದರೆ ನಮ್ಮಮ್ಮ ಬರೀ ಮಂಗಳವಾರ ಭಾನುವಾರ ನಮ್ಮಪ್ಪ ಅಂಗಡಿ ಹತ್ರ ಹೋಗ್ತಾರೆ. ಒಂದು ಸ್ವಲ್ಪ ಕಷ್ಟ ಇರುತ್ತೆ ನಮ್ಮಪ್ಪಗೆ ಅಂತ. ಅದಕ್ಕೆ ನಮ್ಮಮ್ಮನ ಅಂಗಡಿ ಹತ್ರ ಬಿಟ್ಟು, ಸೊ ನನಗೆ ಒಂದು ಸ್ವಲ್ಪ ಇಲ್ಲಿ ಬೋರ್ ಆಗ್ತಿದೆ. ಬನ್ನಿ ಬೆಂಗಳೂರಿಗೆ ಹೋಗಿ ಸುತ್ತಾಡ್ಕೊಂಬರೋಣ. ನಮ್ಮಮ್ಮ ಪೂಜೆ ಮಾಡೋದು ನೋಡಿ. ಓಹೋ ಯಾವ ಥರ ಪೂಜೆ ಮಾಡ್ತಾರೆ ನೋಡಿ ಗೈಸ್, ಮಸ್ತ್ ಅಲ್ಲ ನಮ್ಮಮ್ಮ. ಬನ್ನಿ ಬ್ರಷ್ ಆದರೂ ಹಾಕೋಣ ಗೈಸ್. ಏನು ಗೊತ್ತಾ, ನಾನು ಬೆಳಿಗ್ಗೆ ಎದ್ದಿದ ತಕ್ಷಣ ಒಂದು ಬ್ಲಾಗ್ನ ಎಡಿಟ್ ಮಾಡಿ ಹಂಗೆ ಕುತ್ಕೊಂಡ್ಬಿಟ್ಟಿದ್ದೀನಿ. ಇನ್ನೂ ಬ್ರಷ್ ಸಹ ಹಾಕಿಲ್ಲ. ನಮ್ಮಮ್ಮ ಯಾರೋ ಕೊಟ್ಟವ್ರು ಇದೆ, ಅದೇನೋ ಏನೇನೋ ಕೊಟ್ಟವ್ರು ನಮ್ಮಮ್ಮಗೆ ನೋಡಿ ಗೈಸ್. ನಿಮ್ಮ ಮನೆಯಲ್ಲಿ ನಿಮ್ಮಮ್ಮ ಈ ಥರ ಬೀರುವಾಗೆ ಪೂಜೆ ಮಾಡ್ತಾರಾ? ನೋಡಿ ನಮ್ಮಮ್ಮ ಬೀರುವಾಗೆ ಪೂಜೆ ಮಾಡೋದು ಗೈಸ್. ಇಲ್ಲಿ ನೋಡಿ, ಇವೆಲ್ಲ ನಾನೇ ಚಿಕ್ಕ ವಯಸ್ಸಲ್ಲಿ ಅನ್ಸಿರೋದು. ಇದು ನೋಡಿ ನಂದು ಶೂಟಿಂಗ್ ಎಲ್ಲ ಇಲ್ಲೇ ಇಟ್ಟಿದ್ದೀನಿ. ನಮ್ಮಮ್ಮ ಒಂಥರ ಸೈಕ್ ಅನ್ಕೊಳ್ಳಿ, ಬೀರುವಾಗೆಲ್ಲ ಪೂಜೆ ಮಾಡಿಬಿಡ್ತಾರೆ. ಬಿಟ್ಟರೆ ನೋಡಿ ನಮ್ಮಮ್ಮ ಟೈಲರಿಂಗ್ ಮಿಷಿನ್ಗೆ ಪೂಜೆ ಮಾಡೋದು ನೋಡಿ ಗೈಸ್. ನಮ್ಮಮ್ಮ ಫುಲ್ ಸೈಕ್ ನೋಡಿ, ಬಾಗಿಲು ಮಾಡ್ತಾರೆ. ಯಪ್ಪ ದೇವ್ರೇ. ಮೇಲೆ ಅದು ತೆಂಗಿನಕಾಯಿಗೆ ಮಾಡ್ತಾ ಇದ್ದಾರೆ ಗಾಯ್ಸ್. ನಮ್ಮಮ್ಮ ಇವಾಗ ಹೊಸಲ್ಗೆ ಮಾಡ್ತಾರೆ. ಸೂಪರ್ ಸುಧಾ, ಸೂಪರ್ ಸೂಪರ್. ಗೋನ್ ಸುಧಾ, ಗೋನ್ ಮತ್ತೆ ಮೇಲೆ. ಓಕೆ ಇವಾಗ ಸೂರ್ಯಾಗ. ಓಹೋ ನಮ್ಮಮ್ಮ ಎಲ್ಲೋಗ್ತಾರೆ ಇವತ್ತು, ಫುಲ್ ಡೀಟೇಲಿಂಗ್ ಆಗಿ ತೋರಿಸ್ತೀನಿ ನೋಡಿ. ಇವಾಗ ಮತ್ತೆ ನಮ್ಮಮ್ಮ ತುಳಸಿಗೆ ಪೂಜೆ ಮಾಡ್ತಾವ್ರೆ ಗೈಸ್, ತುಳಸಿಗೆ. ಓಕೆ ಸುಧಾ ಅವ್ರೆ. ನೆಕ್ಸ್ಟು ಇನ್ಯಾ ದೇವ್ರಿಗೆ. ಓಕೆ ಮತ್ತೆ ತುಳಸಿ ದೇವ್ರಿಗೆ ಒಂದೆರಡು ಇದಿಟ್ರು ಗೈಸ್. ನಮ್ಮಮ್ಮನ ನಗ್ಸೋಣ. ಫುಲ್ ಖರಾಬ್ ಅಲ್ಲವ್ರೆ ಗೈಸ್. ನಮ್ಮಮ್ಮ ಫುಲ್ ಇದರಲ್ಲಿದ್ದಾರೆ, ಡಿಸ್ಟರ್ಬ್ ಮಾಡಂಗಿಲ್ಲ. ಮಾಮ್ 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 ಡಿಸ್ಟರ್ಬ್ ಮಾಡಲ ನಿನ್ನ? ನಮ್ಮಮ್ಮ ಮಾತಾಡ್ತಾ ಇಲ್ಲ ಇವತ್ತು. ಮೌನ ವ್ರತ ಮಾಡ್ತಾವ್ರು ನಮ್ಮಮ್ಮ ಗೈಸ್. ಬನ್ನಿ ನಮ್ಮ ಕೆಲಸ ನಾವು ಮಾಡೋಣ ಗೈಸ್. ಇದು ನಾನು ತಂದಿಲ್ಲ, ನಮ್ಮಪ್ಪನೂ ತಂದಿರಲ್ಲ 100%. ಯಾರು ತಂದಿರ್ತಾರೆ ಅಂತ ನಂಗೊಂದು ಡೌಟ್ ಇದೆ. ಮಾ ಏನಕ್ಕೆ ಹಂಗ ಸಾಯ್ತಾ ಇದೀಯ ಅಂದೆ. ಯಾಕೆ ಏನಾಯ್ತೀಗ? ಏನ್ ಪೂಜೆ ಮಾಡುವಾಗಾದ್ರೂ ನೆಮ್ಮದಿ ಆಗ್ಬಿಡು ಮುಕುಂದ. ಇವಾಗ ಏನಾಯ್ತು? ನಿಧಾನಕ್ಕೆ ಕರಿ. ಬಾಯ್, ಅದು ಯಾರು ಇದ್ ಮಾಡಿರೋದು? ಏನ ಅದು ಯಾರು ತಂದ್ಕೊಟ್ಟಿರೋದು? ನಮ್ಮ ಅಪ್ಪನೂ ತಂದಿಲ್ಲ, ನಿಮ್ಮ ಹಸ್ಬೆಂಡು ತಂದಿಲ್ಲ, ನಮ್ಮ ಅಣ್ಣನೂ ತಂದಿಲ್ಲ, ನಾನು ತಂದಿಲ್ಲ. ಅಪ್ಪನೂ ತಂದಿಲ್ಲ, ನಮ್ಮ ಹಸ್ಬೆಂಡು ತಂದಿಲ್ಲ. ಅಪ್ಪ ಅಂದ್ರು ಒಂದೇ, ಹಸ್ಬೆಂಡ್ ಅಂದ್ರು ಒಂದೇ. ಯಾರು ಅದು ತಂದಿರೋದು? ಕಮಲಾ ಆಂಟಿ ಕೊಟ್ಟು ಕಳ್ಸಿರೋದು. ಏನು ಇದು ನೋಡು, ಏನೇನ್ ಕೊಟ್ಟು ಕಳ್ಸಿದಾಳೆ. ನಿಮ್ಗೆ ಕರ್ಬೇವು ಫೋನಲ್ಲಿ ಇಲ್ಲ ಅಂದಿದ್ದಕ್ಕೆ ಅವಳು ಗಿಡದಲ್ಲಿ ಬೆಳೆದಿರೋದು ಕರ್ಬೇವು, ಮತ್ತೆ ಮಾವಿನ ಹಣ್ಣು ನೋಡು, ಅವಳು ಬೆಳೆದಿರೋದು ಬದನೆಕಾಯಿಗಳು, ಮತ್ತೆ ಬೇಳೆ ಫ್ರೆಂಡ್ಸ್, ಮತ್ತೆ ನನಗೋಸ್ಕರ ಹೂವು, ಮತ್ತೆ ನೋಡಿ ಟೊಮೆಟೊ. ಈ ತರ ಫ್ರೆಂಡ್ ಯಾರಿಗಾದ್ರೂ ಇರ್ತಾರ? ಪಾರ್ಸಲ್ ಮಾಡಿ ಕೊಟ್ಟು ಕಳ್ಸಿದಾಳೆ ಕಂಗನಹಳ್ಳಿಯಿಂದ. ನನ್ನ ಬೆಸ್ಟ್ ಫ್ರೆಂಡ್ ಕಮಲಾ. ಲವ್ ಯು ಸೋ ಮಚ್ ಕಮಲಾ. ನೀನ್ ಕೊಟ್ಟಿರೋ ಹೂವು ದೇವ್ರಿಗೆ ಇಡ್ತಾ ಇದೀನಿ ಕಣೆ, ಗಂಗಮ್ಮಗೆ ಎತ್ಕೊಂಡು ಹೋಗ್ತೀನಿ ಕಮಲಾ. ಗಾಯ್ಸ್ ನೋಡು, ನನ್ನ ಫ್ರೆಂಡ್ಸ್ ಅವರೇ ಗಾಯ್ಸ್. ಬರೀ ನನ್ನ ಜೊತೆ ತಿನ್ನೋ ತಪ್ಪ ಅವ್ರು ಯಾವತ್ತೂ ಈ ತರ ಮನೆ ಪಾರ್ಸಲೇ ಕೊಟ್ಟಿಲ್ಲ. ನೀನ್ ಕೊಟ್ಟಿರೋದು ಇವತ್ತು ದೇವ್ರಿಗೆ ಎತ್ಕೊಂಡು ಹೋಗಿ ಕೊಡ್ತೀನಿ ಕಮಲಾ. ಲವ್ ಯು ಸೋ ಮಚ್. ನನ್ನ ಗರ್ಲ್ ಫ್ರೆಂಡು ನಂಗೆ ಕೊಟ್ಟಿದ್ಲು, ನಾನು ಹೇಳಿದ್ನ ನಿಂಗೆ. ಅದು ನಿನ್ ಗರ್ಲ್ ಫ್ರೆಂಡ್, ಇದು ನನ್ನ ಬೆಸ್ಟ್ ಫ್ರೆಂಡ್. ಅಮ್ಮ ನನ್ನ ಗರ್ಲ್ ಫ್ರೆಂಡ್ ಇದ್ದಾಳೆ ಅಂತಾನೆ ನೀನ್ ನಂಬ್ತೀಯಾ? ಇದ್ರೆ ನನ್ನ ಹತ್ರ ಹೇಳು. ಏನ್ ಮಾಡ್ತೀಯಮ್ಮ? ಏನ್ ಮಾಡಲ್ಲ ಹೇಳು. ಏನ್ ಮಾಡ್ತೀಯ ಹೇಳು? ಏನ್ ಮಾಡಲ್ಲ ಹೇಳಪ್ಪ. ಗೈಸ್ ನಮ್ಮಮ್ಮ ಫ್ರಿಜ್ ನೋಡಿ ಎಷ್ಟು ಇದ್ರಲ್ಲಿ ಇಟ್ಕೊಂಡವ್ರು. ಏನ್ ಇಟ್ಕೊಂಡಿದೀನಿ? ಏನಮ್ಮ ಮನೆ ಗಲೀಜಾಗಿ ಇಟ್ಕೊಂಡಿದ್ಯಾ? ತುಂಬಾ ಗಲೀಜಾಗಿ ಇಟ್ಕೊಂಡಿದೀನಿ. ಸರಿ ಎಲ್ಲ ನೀಟಾಗಿ ಇಟ್ಕೊಂಡಿದ್ದೀನಿ ಗೈಸ್. ನಮ್ಮಮ್ಮಗೆ ಚೈಲ್ಡ್ ಮ್ಯಾರೇಜ್ ಆಗಿರೋದು. ನಮ್ಮಪ್ಪ ಮೇಲೆ ಡೌರಿ ಕೇಸ್ ಹಾಕ್ಬೇಕು.
ಕೇಸ್ ಹಾಕುವಂತೆ ಕೇಸ್ ಹಾಕಿ ಇವ್ರು ಹೊಟ್ಟೆಯಲ್ಲಿ ಇಷ್ಟು ಕಕ್ಷ ಇಟ್ಕೊಂಡಿದ್ದಾರೆ ನಮ್ಮಪ್ಪ ಮೇಲೆ. ಯಪ್ಪ 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 ಯಪ್ಪ. ಗೈಸ್ ನಮ್ಮ ಮನೇಲಿ ರೋಲ್ ಸಹ ಇದೆ, ಟೈಲ್ಸ್ ಮಧ್ಯದಲ್ಲಿ ರೋಲ್. ಎತ್ತು ತೋರಿಸ್ತೀಯ ರೋಲ್ ನಾ ಒಂದ್ಸರಿ. ರೆಸ್ಪೆಕ್ಟ್ ಕೊಡಾಗ ರೆಸ್ಪೆಕ್ಟ್ ಕೊಡು ಪ್ಲೀಸ್. ಬಿಸ್ಕೆಟ್ ಕೊಡ್ಬೇಡ ಕೈಗೆ. ಪ್ಲೀಸ್ ಪ್ಲೀಸ್ ಬನ್ನಿ, ನಾವು ನಮ್ಮ ಅಮ್ಮನ ಅಂಗಡಿ ಹತ್ರ ಬಿಡ್ಬೇಕು. ಇಲ್ಲೇ ಮಾತಾಡ್ಕೊಂಡಿದ್ರೆ ಟೈಮ್ ವೇಸ್ಟ್ ಆಗುತ್ತೆ ನಮಗೂ. ಗೈಸ್ ಈಗ ತಾನೇ ನಾನು ಫ್ರೆಶ್ ಅಪ್ ಆಗಿದ್ದೀನಿ. ಸೊ ನಮ್ಮಪ್ಪ ನನಗೆ ಕಾಲ್ ಮಾಡಿಬಿಟ್ಟು, ನಂಗೆ ಚಿಕನ್ ಫ್ರೈ ತಗೊಂಬಾ, ನಂಗೆ ಆ ಸೊಪ್ಸಾರು ಆಗಲ್ಲ ಅಂತವ್ರೆ. ನಾನು ನೋಡಿದ್ರೆ ಇಲ್ಲಿ ಸೊಪ್ಸಾರು ತಿನ್ಬೇಕು, ನಿನ್ನೆ ಸೊಪ್ಸಾರು. ನಮ್ಮಪ್ಪ ನೋಡಿದ್ರೆ ಚಿಕನ್ ಫ್ರೈ ತಗೊಂಡು ಹೋಗ್ಬೇಕಂತೆ, ಹೋಟ್ಲಿಂದ ತಗೊಂಡು ನಮ್ಮಪ್ಪ ಕೊಡಬೇಕು. ಇದು ಏನ್ ನ್ಯಾಯ ಹೇಳಿ ನೀವೇ? ನಮ್ಮಮ್ಮನೇ ಕೇಳೋಣ ಬನ್ನಿ. ಮಮ್ಮಿ, ನಿಮ್ ಯಜಮಾನ್ರು ನೋಡಿದ್ರೆ ಚಿಕನ್ ಫ್ರೈ ತಗೋಬಾ ಅಂತ ಹೇಳ್ತವ್ರೆ. ಏನ್ ಮಾಡ್ತಾ ಇದೀಯಾ? ಅಶ್ವಿನಿ ಅಂತಿದ್ ಬರ್ತಡೆ ಇವತ್ತು. ಅದಕ್ಕೆ ಯಾರಿದು? ಅದೇ ನಿನ್ ಬೆಸ್ಟ್ ಫ್ರೆಂಡ್. ಸರಿ, ಏನ್ ಮಾಡ್ತಾ ಇದೀಯಾ ಈಗ? ಟ್ವೀಟ್ ಕೊಡ್ತಾ ಸ್ಟೇಟಸ್ ಹಾಕ್ಬೇಕು. ಯಾರ್ದು? ಆ ಅಕ್ಕದ ಬರ್ಡೇನಾ? ಅಶ್ವಿನಿ ಅಕ್ಕದ ಇವತ್ತು ಬರ್ತಡೆ. ಗೈಸ್ ಅಶ್ವಿನಿ ಅಕ್ಕ ಬರ್ಡೇ. ಸೊ ಹ್ಯಾಪಿ ಬರ್ಡೇ ಅಶ್ವಿನಿ ಅಕ್ಕ. ಸೊ ಬನ್ನಿ ನಾವು ರೆಡಿ ಆಗ್ಬಿಟ್ಟು ನಮ್ಮ ಅಪ್ಪಗೆ ಚಿಕನ್ ಫ್ರೈ ತಗೊಂಬರೋಣ, ಇಲ್ಲಾಂದ್ರೆ ನನ್ನ ಫ್ರೈ ಮಾಡ್ಬಿಡ್ತಾರೆ ನಮ್ಮಪ್ಪ. ನಾವ್ ಈಗ ತಾನೇ ರೆಡಿ ಆಗ್ಬಿಟ್ಟು ನಮ್ಮ ಅಪ್ಪಗೆ ಚಿಕನ್ ತಗೋಬೇಕು ಅಂತ ಹೇಳಿದ್ನಲ್ಲ. ಸೊ ನಮ್ ರಥನ ಎತ್ಕೊಂಡು ನಾನು ಹೋಗ್ತಾ ಇದ್ದೀನಿ ಸೊ ಚಿಕನ್ ತಗೊಂಬರಕ್ಕೆ. ಸೊ ಬನ್ನಿ ಗೈಸ್ ಹೋಗೋಣ ಹಂಗೆ. ಗೈಸ್ ನಮ್ಮ ಮನೆ ಹತ್ರ ಮರನೆಲ್ಲ ಹೊಡೆದಾಕಿರೋದಕ್ಕೆ ನೋಡಿ ಯಾವ ತರ ಕಾಣಿಸ್ತಾ ಇದೆಯೋ, ಫುಲ್ ಬೋಡಿ ಆಗಿ ಕಾಣಿಸ್ತಾ ಇದೆಲ್ಲ. ಗೈಸ್ ಬನ್ನಿ ಹೋಗೋಣ. ನಾವು ರೀಲ್ಸ್ ಮಾಡೋದು ತುಂಬಾ ಇದೇ ಸ್ಪಾಟ್ ಅಲ್ಲಿ ಗೈಸ್. ನಮ್ಮ ಅಪ್ಪಗೆ ಚಿಕನ್ ಫ್ರೈನ ತಗೊಂಡು ಮನೆ ಹತ್ರ ಬಂದ್ವಿ. ಗೈಸ್ ನಾನು ಬೆಂಗಳೂರಿಗೆ ಹೋಗ್ಬೇಕು ಅರ್ಜೆಂಟಾಗೆ, ಏನೋ ಬೇರೆ ಕೆಲಸ ಇದೆ. ನಮ್ಮಮ್ಮ ಊಟ ತಿನ್ನಿಸ್ತೀನಿ ಅಂತ ಇವಾಗ ಬಲವಂತ ಮಾಡ್ತಾರೆ. ಸೊ ನಾನು ಬೇಡ ಅನ್ಬೇಕು, ಯಾಕೆ ಅಂತ ಹೇಳಿದ್ರೆ ಅರ್ಜೆಂಟ್ ಕೆಲಸ ಇದೆ ಗುರು. ನಮ್ಮಮ್ಮ ಏನು ಮಾಡಬೇಕು, ನಮ್ಮಮ್ಮಗೆ ಏನು ಹೇಳ್ಬೇಕು ನಂಗೆ ಅರ್ಥನೇ ಆಗ್ತಾ ಇಲ್ಲ. ಬನ್ನಿ ನೋಡೋಣ. ನಾನು ಇವಾಗ ಬೆಂಗಳೂರಿಗೆ ಹೋಗ್ಬೇಕು, ಊಟ ತಿನ್ನಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಂಗೆ. ನಾನು ಅಡ್ಜಸ್ಟ್ ಮಾಡ್ಕೊಳಕ್ಕಾಗಲ್ಲ, ತಿನ್ನಿಸ್ಬಿಡ್ತೀನಿ, ತಿನ್ಬಿಟ್ಟು. ನಿನ್ನೆ ಮಾಡಿರೋ ಸಾಂಬಾರಮ್ಮ ಅದು, ನಿನ್ನೆ ಮಾಡಿರೋ ಸಾಂಬಾರ್ ನಾನು ತಿನ್ನಲ್ಲ ಅಂತ ನಿಂಗೆ ಗೊತ್ತು ತಾನೆ? ನಾನು ತಿನ್ನಿಸ್ತೀನಿ. ನಾನು ತಿನ್ನಲ್ಲಮ್ಮ. ತಿನ್ನಿಸ್ತೀನಿ ಅಂದೆ. ಅವ ನಿಜ ಫ್ರಿಜ್ ಅಲ್ಲಿ ಇಟ್ಟಿರೋ ಸಾಂಬಾರ್ ನಾನು ತಿಂತೀನ? ಓನ್ ಆಗಲ್ಲ, ಫ್ರಿಜ್ ಅಲ್ಲಿ ಇಟ್ರೆ ಏನ್ ಸತ್ತೋಗಲ್ಲ. ತಿಂದ್ರೆ ನಾನು ತಿನ್ನಿಸ್ತೀನಿ. ಗೈಸ್ ನಿಜವಾಗ್ಲೂ ನಾನು ಹೇಳದ್ನಲ್ಲ ಅಮ್ಮ, ನಿನ್ನೆ ಮಾಡಿರೋ ಸಾಂಬಾರ್ ನಾನು ನಿಜವಾಗ್ಲೂ ತಿನ್ನಲ್ಲ, ಹೋಟ್ಲಲ್ಲಿ ತಿಂತೀನಿ ಬಿಡು. ತಿನ್ನು ಅಂತ ಇರು. ಅಮ್ಮ ನಾನು ಹೋಟ್ಲಲ್ಲಿ ತಿಂತೀನಿ ಮಾ. ನಂಗೆ ಬೆಂಗಳೂರಲ್ಲಿ ದೇವ್ರನೇ ಕೆಲ್ಸ ಇದೆ, ನಿನ್ನಾಣೆಗೂ ಕೆಲ್ಸ ಇದೆ. ಕೆಲಸ ಮಾಡ್ಕೋ, ಊಟ ಮಾಡ್ಬಿಟ್ಟು. ನಿಮ್ಮ ಹಸ್ಬೆಂಡ್ ಮಾತ್ರ ಚಿಕನ್ ಫ್ರೈ, ನನಗೆ ಮಾತ್ರ ಇದು ಸೊಪ್ಪು ಸಾರಾ? ತಿನ್ನು, ಅದ್ರಲ್ಲೇ ತಿನ್ನು. ಏನು ಚಿಕನ್ ಫ್ರೈ ಅಪ್ಪಾಗ್ ತಂದಿರೋದು ಮತ್ತೆ ಏನ್ ಮಾಡ್ಬೇಕು? ಏನು ಮಾಡ್ಬೇಕು? ಏನಮ್ಮ ಮಾತಾಡ್ತಾ ಇದ್ರು ಇಟ್ಕೊಡ್ತಾ ಇದೀಯ? ಬೇಡ ಅಂದೆ ತಾನೆ, ಬಿಡಮ್ಮ. ಮೌ ಮಾ ಬೇಗ ಬಾ. ಬೇಡಮ್ಮ, ತಿನ್ನಿಸ್ಬಿಡ್ತೀನಿ. ಬೇಡಮ್ಮ ಸುಧಮ್ಮ. ಮಾ ಅಲ್ಲೈತೆ ಮಿಚ್ಚಿ, ಇದೈತೆ, ಎತ್ಕೋ. ತಗೋ ತಿನ್ನು, ಬೇಗ ತಿನ್ನು. ತಿನ್ನು. ಬೇಡ ಅಂದ್ರು ತಿನ್ನಿಸ್ತಾ ಇದಾರ. ನಂಗೆ ಬೇಡಮ್ಮ, ನಿಜವಾಗ್ಲೂ ಚೆನ್ನಾಗಿಲ್ಲ, ನಿನ್ನಣೆಗೂ ಚೆನ್ನಾಗಿಲ್ಲ. ಇರ್ಲಿ ತಿನ್ನು, ಚೆನ್ನಾಗಿಲ್ದಿದ್ರೆ ಇರ್ಲಿ ತಿನ್ನು. ಗೈಸ್ ಊಟ ತಿನ್ಬಿಟ್ಟು ಮತ್ತೆ ವ್ಲಾಗ್ ಮಾಡ್ತೀನಿ. ಗೈಸ್ ಫೈನಲಿ ನಾವು ಬೆಂಗಳೂರಿಗೆ ಹೋಗ್ತಾ ಇದೀವಿ, ನಮ್ಮ ಅಮ್ಮನ ನಮ್ಮ ಅಪ್ಪ ಅಂಗಡಿ ಹತ್ರ ಬಿಡಕ್ಕೆ. ಸೊ ಹಂಗೆ ಬಿಟ್ಬಿಟ್ಟು ನಾವು ಬೆಂಗಳೂರಿಗೆ ಹೋಗೋಣ. ನಮಸ್ಕಾರ. ದೇವ್ರನೇ ಆಗಲ್ಲ ನಂಗೆ, ದೇವ್ರನೇ ಟೈಮ್ ಆಗಲ್ಲ, ನನ್ ದೇವ್ರನೇ ಆಗಲ್ಲ. ನನ್ ಮೇಲೆ ಆಣೆ ನೀನು. ನನ್ಗಾಗಲ್ಲ, ಟೈಮ್ ಆಗಿದೆ ಮೌ, ಆಗಲ್ಲಮ್ಮ, ನಂಗೆ ನಿಜವಾಗ್ಲೂ ಆಗಲ್ಲ. ಗೈಸ್ ಅಮ್ಮ ಇಲ್ಲೇ ದೇವ್ರ ಪೂಜೆ ಮಾಡ್ಕೊ. ಸರಿ ಗೈಸ್ ದೇವ್ರನ್ನ ಇದ್ ಮಾಡ್ಕೊಳ್ಳಿ. ನಿಜವಾಗ್ಲೂ ಆಗಲ್ಲ. ನೀನ್ ಬೇಕಂದ್ರೆ ಅಪ್ಪ ಜೊತೆ ಹೋಗಿ ನನ್ ಕೈಲಂತೂ ಆಗಲ್ಲ. ಗೈಸ್ ಬೇಡ ದೇವಸ್ಥಾನಕ್ಕೆ ಇವಾಗ ಹೋಗಕ್ಕಾಗಲ್ಲ, ಟೈಮ್ ಅಂದ್ರು ನೋಡಿ. ಕೊಟ್ಬಿಟ್ಟು ಹೊರಟೋಗೋದಷ್ಟೇ, ಅಲ್ಲೇ ಗಂಟೆಗಳಿಗೆ ನಾನೇನಿರಲ್ಲ. ಬಾ, ನಮಗೂ ಗೊತ್ತಪ್ಪ ಹಸ್ವಾಗ್ತೈತೆ. ಸೊ ಗೈಸ್ ಸರಿ, ಈ ವ್ಲಾಗ್ ಇಲ್ಲೇ ಎಂಡ್ ಮಾಡ್ಲಾ? ಸೊ ಗೈಸ್ ಈ ವ್ಲಾಗ್ ಏನಾದ್ರು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಸೊ ಗೈಸ್ ಸಿಗೋಣ ಮತ್ತೆ. ನಮ್ಮಮ್ಮ ದೇವಸ್ಥಾನ ಹತ್ರ ಬಿಡಬೇಕು ಅಂತ ತಲೆಗಿಲ್ಲೇ ತಿಂತವ್ರೆ. ಸೊ ನೆಕ್ಸ್ಟ್ ವ್ಲಾಗ್ ಅಲ್ಲಿ ತೋರಿಸ್ತೀನಿ ಏನಾಗಿರುತ್ತೆ ಅಂತ. ನೆಕ್ಸ್ಟ್ ವ್ಲಾಗ್ ನೋಡ್ತೀರಿ.